ನೀನು ಅರಿತು ಮಾಡ್ತಾ ಇದೆಯಾ, ಅರಿವು ಮಾಡ್ತಾ ಇದೆಯಾ, ದೇವರ ಸನ್ನಿಧಾನದಲ್ಲಿ ಬಂದು ನೀನು ಕ್ಷಮಾಪಣೆ ಕೇಳು. ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕ್ಷಮಾಪಣೆ ಕೇಳ್ತೇನೆ. ನನ್ನ ಅಪರಾಧಗಳ ದೆಸೆಯಿಂದ, ನನ್ನ ಪಾಪದ ದೆಸೆಯಿಂದ ಕರ್ತನೆ, ನೀನು ಶಿಲುಬೆಗೆ ನೇತಾಕಲ್ಪಟ್ಟಿ ಕರ್ತನೆ. ನೀನು ಎಷ್ಟು ಪ್ರೀತಿಯನ್ನು ಮಾಡ್ತಿದ್ದೇವಾ. ನೀನು ಕರ್ತನೆ ನನಗಾಗಿ ಕೋಣೆಗಳಿಂದ ಉಳಿಸಿಕೊಂಡೆ, ನೀನು ನನಗಾಗಿ ಮುಖದ ಮೇಲೆ ಉಳಿಸಿಕೊಂಡೆ, ನೀನು ನನಗಾಗಿ ಕರ್ತನೆ ಮುಖದ ಮೇಲೆ ಏಟನ್ನು ತಿಂದಿ ಕರ್ತನೆ, ನೀನು ನನಗಾಗಿ ಕರ್ತನೆ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡೆ, ನೀನು ನನಗಾಗಿ ಕೈಗಳಿಗೆ ಮೊಳೆಗಳು, ಕಾಲಿಗಳಿಗೆ ಮೊಲೆಗಳಿಂದ ನೀನು ನೇತಾಕಲ್ಪಟ್ಟಿದ್ದೇವಾ. ನಿನಗೆ ಹಾಸ್ಯವನ್ನು ಮಾಡಿದರು ಕರ್ತನೆ, ನಿನಗೆ ಕರ್ತನೆ ಪದೇ ಸ್ವಾಮಿ ನಿನ್ನ ಮುಖದ ಮೇಲೆ ಉಗುಳಿದರು ದೇವ. ಅಪ್ಪ, ಎಷ್ಟು ನೋವನ್ನು ಅನುಭವಿಸಿದ್ದಿ ಕರ್ತನೆ, ಇದನ್ನು ನಾನು ಮರೆತು ಜೀವಿಸ್ತಾ ಇದ್ದೇನೆ ದೇವ. ಹೌದು ಕರ್ತನೆ, ಈ ಒಂದು ದಿನದಿಂದ ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯನ್ನು ನಾನು ಗ್ರಹಿಸಿಕೊಂಡು, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಬರುತ್ತೇನೆ ಎಂಬುದಾಗಿ ಒಂದು ವೇಳೆ ನಿನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡಲಿಕ್ಕಿದ್ದಾನೆ. ಬಾ, ಆತನ ಪಾದದಲ್ಲಿ ಬಾ, ಆತನ ಪಾದದಲ್ಲಿ ಬಂದು ನಿನ್ನ ಪ್ರಾರ್ಥನೆ ಮಾಡುವ ಮಗನು ಮಗಳು. ಇವತ್ತು ನೀನು ಅರಿತು ಮಾಡ್ತಾ ಇದೆಯಾ, ಅರಿವು ಮಾಡ್ತಾ ಇದೆಯಾ, ದೇವರ ಸನ್ನಿಧಾನದಲ್ಲಿ ಬಂದು ನೀನು ಕ್ಷಮಾಪಣೆ ಕೇಳು. ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕ್ಷಮಾಪಣೆ ಕೇಳ್ತೇನೆ. ನನ್ನ ಅಪರಾಧಗಳ ದೆಸೆಯಿಂದ, ನನ್ನ ಪಾಪದ ದೆಸೆಯಿಂದ ಕರ್ತನೆ, ನೀನು ಶಿಲುಬೆಗೆ ನೇತಾಕಲ್ಪಟ್ಟಿ ಕರ್ತನೆ. ನೀನು ಎಷ್ಟು ಪ್ರೀತಿಯನ್ನು ಮಾಡ್ತಿದ್ದೇವಾ. ನೀನು ಕರ್ತನೆ ನನಗಾಗಿ ಕೋಣೆಗಳಿಂದ ಉಳಿಸಿಕೊಂಡೆ, ನೀನು ನನಗಾಗಿ ಮುಖದ ಮೇಲೆ ಉಳಿಸಿಕೊಂಡೆ, ನೀನು ನನಗಾಗಿ ಕರ್ತನೆ ಮುಖದ ಮೇಲೆ ಏಟನ್ನು ತಿಂದಿ ಕರ್ತನೆ, ನೀನು ನನಗಾಗಿ ಕರ್ತನೆ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡೆ, ನೀನು ನನಗಾಗಿ ಕೈಗಳಿಗೆ ಮೊಳೆಗಳು, ಕಾಲಿಗಳಿಗೆ ಮೊಲೆಗಳಿಂದ ನೀನು ನೇತಾಕಲ್ಪಟ್ಟಿದ್ದೇವಾ. ನಿನಗೆ ಹಾಸ್ಯವನ್ನು ಮಾಡಿದರು ಕರ್ತನೆ, ನಿನಗೆ ಕರ್ತನೆ ಪದೇ ಸ್ವಾಮಿ ನಿನ್ನ ಮುಖದ ಮೇಲೆ ಉಗುಳಿದರು ದೇವ. ಅಪ್ಪ, ಎಷ್ಟು ನೋವನ್ನು ಅನುಭವಿಸಿದ್ದಿ ಕರ್ತನೆ, ಇದನ್ನು ನಾನು ಮರೆತು ಜೀವಿಸ್ತಾ ಇದ್ದೇನೆ ದೇವ. ಹೌದು ಕರ್ತನೆ, ಈ ಒಂದು ದಿನದಿಂದ ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯನ್ನು ನಾನು ಗ್ರಹಿಸಿಕೊಂಡು, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಬರುತ್ತೇನೆ ಎಂಬುದಾಗಿ ಒಂದು ವೇಳೆ ನಿನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡಲಿಕ್ಕಿದ್ದಾನೆ. ಬಾ, ಆತನ ಪಾದದಲ್ಲಿ ಬಾ, ಆತನ ಪಾದದಲ್ಲಿ ಬಂದು ನಿನ್ನ ಪ್ರಾರ್ಥನೆ ಮಾಡುವ ಮಗನು ಮಗಳು.